ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. UGCET 2026 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಆದರೆ ಯಾವಾಗ ಶುರುವಾಗುತ್ತೆ ಅಂತ ಕೇಳ್ತಿದ್ರ. ಹಾಗೆ KA ಕಡೆಯಿಂದ ಆದರೆ ಒಂದು 2 ಅಪ್ಡೇಟ್ ಆದರೆ ಬಂದಿದೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ಅದ್ರ ಬಗ್ಗೆ ಸುಮಾರು ವಿದ್ಯಾರ್ಥಿಗಳು ಪ್ರೀವಿಯಸ್ ಆಗಿ ಕಟ್ ಆಫ್ ರ್ಯಾಂಕಿಂಗ್ ಬಗ್ಗೆ ಆದರೂ ಕೇಳ್ತಿದ್ರು. ಸೊ ಅದ್ರ ಬಗ್ಗೆ ನಾನು ಲಾಸ್ಟ್ ವೀಡಿಯೋಲ್ಲಾದರೆ ತಿಳಿಸ್ಕೊಟ್ಟಿದ್ದೆ, ನೀವು ಸೀಟ್ ಮ್ಯಾಟ್ರಿಕ್ಸ್ನ ರೆಫರ್ ಮಾಡಬೇಕು ಅಂತ. ಅದೇ ರೀತಿ ಇವತ್ತೊಂದು ಕೆಲವೊಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಟ್ಟಿದ್ದಾರೆ. ಹಾಗೆ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾಕೆ ಡಿಲೇ ಆಗ್ತಿದೆ, ಯಾವಾಗ ಶುರುವಾಗ್ಬೋದು ಅಂತ ಅದ್ರ ಬಗ್ಗೆ ಈ ವಿಡಿಯೋ ಎಲ್ಲಾದರೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಕೌನ್ಸಿಲಿಂಗ್ ಅಪ್ಡೇಟ್ಸು ಹಾಗೆ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ಸು ನಿಮಗೆ ಕೌನ್ಸಿಲಿಂಗ್ ಎಲ್ಲ ಮುಗ್ದಾದ ನಂತರನೂ ನಿಮಗೆ ನಮ್ಮ ಚಾನಲಲ್ಲಿ ಅಸಿಸ್ಟೆನ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಆದರೆ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ KA ಕಡೆಯಿಂದಾದರೆ ಇವತ್ತು ಹಾಗೆ ನಿನ್ನೆ ಬಂದಿರೋ ಅಪ್ಡೇಟ್ಸ್ ಏನಂತ ನೋಡೋಣ. ನೋಡಿ, UGCET 2026 ರೆಗ್ಯುಲರು ಹಾಗೆ ಡಿಪ್ಲೊಮಾ ಲೇಟ್ರಲ್ ಎಂಟ್ರಿ ಆರ್ಕಿಟೆಕ್ಚರ್ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸು ಒಂದು ನಿನ್ನೆ ಆದರೆ ಬಿಟ್ಟಿದ್ದಾರೆ. ಯಾರೆಲ್ಲ ಎಲಿಜಿಬಲ್ ಇದ್ದರೂ ನೋಡ್ಕೊಳ್ಳಿ. ಒಂದು ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳು, ಅಂಥ ವಿದ್ಯಾರ್ಥಿಗಳು ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಆದರೆ ಹ್ಯಾಡ್ ಆಗಿದೆ, ಮೊದಲೆಷ್ಟಿತ್ತು, ಹಾಗೆ ಇಂಟೇಕ್ ಎಲ್ಲ ಎಷ್ಟಿದೆ, ಯಾವ ಕ್ಯಾಟಗಿರಿಗೆ ಎಷ್ಟಿದೆ ಅಂತ ಒಂದು ಕಾಲೇಜಸ್ ಲೀಸ್ಟು, ಹಾಗೆ ಒಂದು ನಿಮ್ಮ ಕ್ಯಾಟಗಿರಿ ವೈಸು ಎಷ್ಟು ಸೀಟ್ಸ್ ಆದರೆ ಇದೆ KA ಥ್ರೂ ಆರ್ಕಿಟೆಕ್ಚರ್ ಕೋರ್ಸಸ್ಗೆ ಅಂತ ಅದನ್ನಾದರೆ ಒಮ್ಮೆ ಗಮನಿಸಿ. ಹಾಗೆ ಅಡಿಷ್ನಲ್ ಸೀಟ್ ಮ್ಯಾಟ್ರಿಕ್ಸು, ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸು ಅಂತ ಇವತ್ತು ಒಂದು ಯಾರೆಲ್ಲ ಅಗ್ರಿಕಲ್ಚರ್ ವಿದ್ಯಾರ್ಥಿಗಳೆಲ್ಲ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಯೋಗ ಮತ್ತು ನ್ಯಾಚುರೋಪತಿ ಸೀಟ್ ಮ್ಯಾಟ್ರಿಕ್ಸು, ಹಾಗೆ BSc ಅಗ್ರಿಕಲ್ಚರ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ರೆಗ್ಯುಲರ್ ಕೋಟಾ, ಹಾಗೆ ಅಗ್ರಿಕಲ್ಚರಿಸ್ಟ್ ಕೋಟಾ ಯಾರೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬರೆದು ಇದರ ಅಂಥ ವಿದ್ಯಾರ್ಥಿಗಳಿಗೆ, ಹಾಗೆ ರೆಗ್ಯುಲರ್ ಕೋಟಾ BSc ಅಗ್ರಿಕಲ್ಚರ್ ಸೀಟ್ಸು ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಟ್ಟಿದ್ದಾರೆ. ಒಂದು ಇಲ್ಲಿ ನೋಡ್ಬೋದು ನೀವು 2 ಕಾಲೇಜಸ್ದಾದರೆ ಬಿಟ್ಟಿದ್ದಾರೆ. ಕಾಲೇಜ್ ಆಫ್ ಹಾರ್ಟಿಕಲ್ಚರು ಒಂದು UHS ಇಲ್ಲಿ, ಹಾಗೆ ಬಾಗಲಕೋಟೆದು, ಹಾಗೆ SR ಪಾಟೀಲ್ ಕಾಲೇಜ್ ಆಫ್ ಹಾರ್ಟಿಕಲ್ಚರು ಇಲ್ಲಿ ಒಂದು ಸೀಟ್ಸ್ ಆದರೆ ಹ್ಯಾಡ್ ಆಗಿದೆ ಕೆಲವೊಂದು. ಆ ಸೀಟ್ಸು ಎಷ್ಟು ಹ್ಯಾಡ್ ಆಗಿದೆ ಅಂತ ಹಾಗೆ ಇಲ್ಲಿ ನೋಡ್ಬೋದು. ಜನರಲ್ಲು, ರೂರಲ್ಲು, ಕನ್ನಡ ಮೀಡಿಯಮ್ ಅಂತ ಟೋಟಲು ಎಷ್ಟು ಸೀಟ್ಸ್ ಆದರೆ ಇದೆ. ಹಾಗೆ ಸ್ಪೆಷಲ್ ಕ್ಯಾಟಗಿರೀಸು ಯಾರಾದರೂ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ನೀವು ಆದರೆ ಇಲ್ಲಿ ಗಮನಿಸ್ಕೋಬೋದು. ಈ ಸೀಟ್ ಮ್ಯಾಟ್ರಿಕ್ಸು ಇನ್ನೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಡೋದಾದರೆ ಬಾಕಿ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು ಅಂಥ ವಿದ್ಯಾರ್ಥಿಗಳು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬರುತ್ತೆ. ಅಡಿಷ್ನಲ್ ಆಗಿ ಯಾವುದೋ ಕಾಲೇಜಸಲ್ಲಿ ಎಷ್ಟು ಸೀಟ್ಸ್ ಇದೆ, ಯಾರೆಲ್ಲ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಹಾಗೆ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ಸು ಎಲ್ಲ ಇರುತ್ತಲ್ಲ ಅವೆಲ್ಲ. ಸೊ ಬೇಸ್ಡ್ ಆನ್ ದಟ್ ಸೀಟ್ ಮ್ಯಾಟ್ರಿಕ್ಸು ಬಂದ ನಂತರ ನೀವು ಒಂದು ಲೀಸ್ಟ್ ಆದರೆ ಮಾಡ್ಕೋಬೋದು. ಫಸ್ಟ್ ರೌಂಡ್ ಕಟ್ ಆಫ್ ರ್ಯಾಂಕಿಂಗ್ನ ನೋಡಿಕೊಂಡು ಈಗ ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಸೀಟ್ಸ್ ಆದರೆ ಇದೆ ಕಾಲೇಜಸಲ್ಲಿ ಅಂತ ಕಂಪೇರ್ ಮಾಡಿಕೊಂಡು ನೀವು ಒಂದು ಲೀಸ್ಟ್ ಆದರೆ ಪ್ರಿಪೇರ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ಗೆ ಹೋಗೋಕ್ಕೆ ಮುಂಚೆ ಈ ಸೀಟ್ ಮ್ಯಾಟ್ರಿಕ್ಸ್ನ ಹಾಗೆ ಒಂದು ಫಸ್ಟ್ ರೌಂಡ್ ಕಟ್ ಆಫ್ ರ್ಯಾಂಕಿಂಗ್ನ ಅದ್ರ ಬೇಸಿಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಸೊ ಇನ್ ಕೇಸು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟರೂ ಕೂಡ ಒಂದು ಅಡಿಷ್ನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವುದಾದ್ರೂ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡಿದರೆ ಅಷ್ಟೇ ನಿಮಗೆ ಒಂದು ಆಪ್ಷನ್ ಆದರೆ ಬಿಡ್ತಾರೆ. ಆ ರೀತಿ ಬಿಟ್ಟರೆ ನೀವು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೋ ಫಸ್ಟ್ ರೌಂಡಲ್ಲಿ ಅಂಥ ವಿದ್ಯಾರ್ಥಿಗಳು ಆದರೆ ಮಾಡೋಕ್ಕೆ ಚಾನ್ಸ್ ಆದರೆ ಇರುತ್ತೆ. ಇಲ್ಲ ಅಂದರೆ ಪ್ರೀವಿಯಸ್ ಆಗಿ ಯಾವೆಲ್ಲ ಆಪ್ಷನ್ಸು ಎಂಟರ್ ಮಾಡಿದ್ರು ಅದನ್ನು ರೀಆರ್ಡರ್ ಮಾಡೋಕ್ಕೆ, ಮಾಡಿಫೈ ಮಾಡ್ಕೊಳ್ಳೋಕ್ಕೆ, ಹಾಗೆ ಡಿಲೀಟ್ ಮಾಡ್ಕೊಳ್ಳೋಕ್ಕೆ, ಪ್ರಿಯಾರಿಟೀಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಆದರೆ ಖಂಡಿತ ಕೊಡ್ತಾರೆ. ಸೊ ಅದಕ್ಕಾದರೂ ಯೂಸ್ ಆಗುತ್ತೆ. ನೀವು ಸೀಟ್ ಮ್ಯಾಟ್ರಿಕ್ಸು ಹಾಗೆ ಫಸ್ಟ್ ರೌಂಡ್ ಕಟ್ ಆಫ್ನ ಬೇಸ್ ಮಾಡಿಕೊಂಡು ನೀವು ರೀಆರ್ಡರ್ ಆದರೆ ಮಾಡಿಕೊಂಡ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಆದರೆ ಜಾಸ್ತಿ ಆದರೆ ಇರುತ್ತೆ. ಸೊ ಅದರಿಂದ ಹೇಳ್ತಿರೋದು ಸೆಕೆಂಡ್ ರೌಂಡ್ ಕಟ್ ಆಫು ನಿಮಗೆ ಒನ್ಸ್ ರಿಸಲ್ಟ್ಸ್ ಬಂದ ನಂತರ ನಿಮಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಸಿಗುತ್ತೆ. ಸೊ ಅದರಿಂದ ನೀವು ಫಸ್ಟ್ ರೌಂಡ್ ಕಟ್ ಆಫ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಆದರೆ ರೆಫರ್ ಮಾಡಿ ಲೀಸ್ಟ್ ಆದರೆ ತಯಾರು ಮಾಡ್ಕೋಬೇಕಾಗುತ್ತೆ. ಸೊ ಇನ್ನು ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಯಾವಾಗ ಶುರುವಾಗುತ್ತೆ ಅಂತ ಹೇಳೋದಾದರೆ ನಿಮಗೆ ಆಲ್ಮೋಸ್ಟ್ ಒಂದು ಆಗಸ್ಟು ಫಸ್ಟ್ ವೀಕ್ ಎಂಡು ಇಲ್ಲ ಸೆಕೆಂಡ್ ವೀಕು ಸ್ಟಾರ್ಟಿಂಗಲ್ಲಾದರೆ ನಿಮಗೆ ಸ್ಟಾರ್ಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಆಗಸ್ಟು 7th ಮೇಲೆ ಆದರೆ ಸ್ಟಾರ್ಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಈಗ ನೀಟ್ದು ಎನ್ರೋಲ್ಮೆಂಟ್ ಲಿಂಕ್ ಆದರೆ ಎಲ್ಲ ಬಿಟ್ಟಿದ್ದಾರೆ. ಸೊ ಮೇ ಬಿ ಒಟ್ಟಿಗೆ ನೀಟು ಹಾಗೆ UGCET ಎಕ್ಸಾಮಿನೇಷನ್ನ ಒಂದು ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡೋ ಚಾನ್ಸಸ್ ಆದರೆ ಇರುತ್ತೆ. ಸೊ ಅದರಿಂದ KA 1/1 ಒಂದು KCET ಆಗಿರ್ಬೋದು, UGCET, ಅದಾದ ನಂತರ ಒಂದು PGCET ಕೌನ್ಸಿಲಿಂಗು ಈ ರೀತಿ ಆದರೆ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇರೋದು ಪ್ರಿವಿಯಸ್ ಇಯರ್ಸಿಂದನೂ ಅಷ್ಟೇ. ಸೊ ಅದರಿಂದ ಸ್ವಲ್ಪ ತಡ ಆದರೆ ಆಗ್ಬೋದು ಸೆಕೆಂಡ್ ರೌಂಡ್ದು. ಅದರಿಂದ ನೀವು ಆದರೆ ವೆಯ್ಟ್ ಮಾಡಿ ಕಾಲೇಜಸ್ನೆಲ್ಲ ಲೀಸ್ಟ್ ಮಾಡ್ಕೊಳ್ಳಿ. ಸೊ ಆಗ ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಫಾಸ್ಟಾಗಿ ಕ್ವಿಕ್ಕಾಗಿ ನೀವು ಕಾಲೇಜಸ್ನ ರೀಆರ್ಡರು ಶಫಲ್ ಮಾಡ್ಕೋಬೋದು. ಇನ್ ಕೇಸ್ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಬಿಟ್ಟರು ಅಷ್ಟೇ ನೀವು ಮಾಡ್ಕೋಬೋದಾಗುತ್ತೆ. ಸೊ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ. ನಿಮಗೆ ಕಂಟಿನ್ಯೂಸು KA ಅಪ್ಡೇಟ್ಸ್ ಆದರೆ ಕೊಡ್ತಾ ಇರ್ತೀರಿ. ಅದಾದ ನಂತರ ಸ್ಕಾಲರ್ಶಿಪ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ.
ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು, ಅದಕ್ಕೆ ನಾನು ಆನ್ಸರ್ ಆದರೆ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋದಾದರೂ ಸಿಗೋಣ.